ಇನ್ನೊಂದು ಕರೆ ಇದೆ, ಬರ್ತೀನಿ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಬಾಲಚಂದ್ರ ಅಂತ. ಬಾಲಚಂದ್ರ ಅವರು ಎಲ್ಲಿಂದ? ಮಂಗಳದೇವಿ. ಎಸ್ ಸರ್, ಮಾತಾಡಿ. ರವಿ ಮುಚ್ಚಿಲ್ ಅವರಿಗೆ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್, ನಾನು ನಿಮ್ಮ ತುಂಬಾ ಅಭಿಮಾನಿ. ಮತ್ತೆ ನಿಮಗೆ ನಿಮ್ಮ 2 ಕೈಗಳನ್ನು ಎತ್ತಿ ತೋರಿಸಿ, ಎರಡು 10 ಬೆರಳುಗಳನ್ನು ಎತ್ತಿ ತೋರಿಸಿ ನೀವು ಇದು 3 ತುಂಡಾದ ಕೈ, ಇದು ಒಂದು ಬೆರಳಿಲ್ಲ. ಇದನ್ನು ಮಾಡಿದ್ದು ನೇರವಾಗಿ PFI ಅವರು. ಆ PFI ಅವರ ಬಗ್ಗೆ 4 ಮಂದಿಗೆ 2 ಮಂದಿಗೆ ಬೇಡ, ಇಲ್ಲೇ ಎತ್ತಿ ತೋರಿಸಿ. ರೈತನವರೇ, ನಾನು ನಿಮ್ಮ ಮನೆಗೆ, ನಾನು ಯಾವ ಪಕ್ಷದವನಲ್ಲ, ನಾನು ನಿಮ್ಮ ಅಭಿಮಾನಿ, ಯಾವ ಪಕ್ಷಕ್ಕೂ ಸಂಬಂಧಪಟ್ಟವನಲ್ಲ. ನಾನು 2 ಕೈಗಳನ್ನು ಎತ್ತಿ ತೋರಿಸಿ. ನಾನು ನಿಮ್ಮ ಮನೆಗೆ ಬಂದು ಪೊಲೀಸ್ ಇದ್ದಿರುವಾಗ ನಿಮ್ಮ ಫ್ಲಾಟ್ಗೆ ಬಂದು ನಾನು ನಿಮಗೆ ಧನ್ಯವಾದ ಹೇಳಿ, ನಾನು ಯಾರು ಅಂತ ನಿಮಗೆ ಗೊತ್ತಲ್ಲ, ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಮಾತಾಡಿ ಮಾತಾಡಿ ಮಾತಾಡಿ. ನಾನು ನಿಮ್ಮ ಪಕ್ಕಾ ಅಭಿಮಾನಿ. ನೀವು ಯಾವ ಪಕ್ಷನೂ ಬೇಡ, ಬಿಜೆಪಿ ಬೇಡ, ಕಾಂಗ್ರೆಸ್ ಬೇಡ. ಅದಕ್ಕೆ ನೀವು ಶಿವಮೊಗ್ಗಕ್ಕೆ ಹೋಗುದು ಬೇಡ, ಬಂಟ್ವಾಳಕ್ಕೆ ಹೋಗುದು ಬೇಡ, ಎಲ್ಲಿಯೂ ಹೋಗುದು ಬೇಡ. ರಹೀಂ ಉಚ್ಚಿಲ್ನವರೇ ಇದಕ್ಕೆ ಒಂದು ಪಕ್ಕಾ ಉದಾಹರಣೆ ಅಂತ ನಾನು ಎಲ್ಲೂ ಹೇಳಬಲ್ಲೆ. ನಾನು ನಿಮ್ಮ ಪಕ್ಕಾ ಅಭಿಮಾನಿ, ಇಷ್ಟೇ ಹೇಳಿ ಮುಗಿಸ್ತೀನಿ. ಹೌದು ನಿತಿನ್, ಈಗ ಅವರು ಹೇಳಿದ್ದಕ್ಕಾಗಿ ನಾನು ಹೇಳತಕ್ಕಂಥದ್ದು, ಯಾಕಂತ ಹೇಳಿದ್ರೆ ನಾನು ನನ್ನ ಬಗ್ಗೆ ತೋರಿಸಿ ಜಂಬ ಕೊಚ್ಚಿಕೊಳ್ಳುವಂತದ್ದು ಸರಿಯಲ್ಲ. ಒಂದು ಮಾತು ನಾನು ಯಾವತ್ತೂ ನಾನು ಹೇಳ್ತಾ ಇದ್ದೇನೆ, PFI ಅವರಿಗೆ ಅವರ ಸಿದ್ಧಾಂತವನ್ನು ಯಾರು ಒಪ್ಪುವುದಿಲ್ಲ, ಅವರ ಮಾತಿಗೆ ಯಾರು ಗೌರವ ಕೊಡುವುದಿಲ್ಲ, ಅವರ ವಿರುದ್ಧ ಏನು ಅದಕ್ಕೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಅವರಲ್ಲಿ ಉತ್ತರ ಇಲ್ಲ. ಅವರು ಹಿಂಸೆಯ ಮೂಲಕ ಉತ್ತರ ಕೊಡುವುದು. ಹಾಗೆ ಕೊಡುವಾಗ ಆ ಮಾತಾಡಿದವ PFIಯ ಸ್ವಂತ ಅಣ್ಣನಾದ್ರೂ ಅವರು ಬಿಡುವುದಿಲ್ಲ, ಆ ಮಾತಾಡುವ ಅವರ ತಂದೆ ಆದ್ರೂ ಬಿಡುವುದಿಲ್ಲ, ಅವರದ್ದೇ ಸಮಾಜದ ಮುಸ್ಲಿಂ ಆದ್ರೂ ಅವರು ಬಿಡುವುದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯ ಟ್ರೈನಿಂಗ್ ಇದೆ ಅಂತ ಹೇಳಿದ್ರೆ, ನಮ್ಮ ಸಿದ್ಧಾಂತವನ್ನು ಒಪ್ಪದವ ನೀನು ಅಪ್ಪಾದ್ರೂ ಬಿಡಬೇಡಿ ಅಂತ. ಆಮೇಲೆ ಅವರು ನೋಡಿ, ಯಾವುದೇ ಪ್ಯಾನಲ್ ಅಲ್ಲಿ ಕೂತ್ಕೊಂಡಾಗ ಈಗ 100 ಪ್ಯಾನಲಿಸ್ಟ್ ಬರ್ತಾರೆ. ಅವರು ಪ್ಯಾನಲ್ ಅಲ್ಲಿ ಮಾತಾಡುವಾಗ ಅವರ ಟೋನು, ಅವರ ರಾಗ, ಅವರ ದ್ವೇಷ, ಅವರ ಹಾವ, ಅವರ ಭಾವ, ಅವ್ರ ರೀತಿ ಮಾತಾಡು, ಇಂತಹ ಮಾತುಗಳನ್ನ ಖಂಡಿತವಾಗಿಯೂ ಯಾರು ಒಪ್ಪುವಂತದ್ದಲ್ಲ. ಈಗ ವಿರೋಧ ಇದೆಯಾ, ಮಾತಾಡ್ಲಿ, ಅವಕಾಶಗಳಿದೆ ಪ್ರಜಾಪ್ರಭುತ್ವದಲ್ಲಿ. ನೀವೇ ಹೇಳ್ತೀರಿ, ಯಾವುದೇ ಕಾಲರ್ ಫೋನ್ ಮಾಡಿದ್ರು ಆ ಗೌರವ ಕೊಡ್ತೀರಿ. ಯಾರೇ ಆಂಕರ್ ಬಂದ್ರು, ಸಾರಿ ಡಿಬೇಟ್ಗೆ ಯಾರೇ ಬಂದ್ರು ಅವರಿಗೆ ವಸ್ತುನಿಷ್ಠವಾದ ಅಭಿಪ್ರಾಯವನ್ನು ಮಂಡಿಸ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ. ಆದ್ರೆ ಅವರಲ್ಲಿ ಹಾಗೆಲ್ಲ. ಅವರಿಗೆ ವಿರುದ್ಧ ಮಾತಾಡುವಾಗ ಧ್ವನಿಯನ್ನ ಎತ್ತಿ ಏನಿಲ್ಲ, ಅವರ ಜನರನ್ನು ರೆಡಿ ಮಾಡಿ ಕೊಚ್ಚುವುದು, ಕೊಲ್ಲುವುದು, ಇಂಥದನ್ನೇ ಮಾಡುವಂತ ಒಂದು ಇದು, ಅದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ.